ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಪಟ್ಟದಕಲ್ಲಿಗೆ ಬಂದಿದ್ದೆ. ಇಲ್ಲಿ ಬಸವಣ್ಣನ ಒಂದು ದರ್ಶನವನ್ನು ಪಡೆಯೋಕ್ಕೆ ಬಂದಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ನಮ್ಮ ಪಟ್ಟದಕಲ್ಲು ಸಹಿತ ಒಂದು. ನಮ್ಮ ಪಟ್ಟದಕಲ್ಲು ಸೈಡ್ ಇನ್ನೂ ಯಾರೂ ಬಂದಿಲ್ಲ, ಬನ್ನಿ ವೀಕ್ಷಣೆ ಮಾಡಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅದ್ಭುತವಾದಂತಹ ದೇವಸ್ಥಾನ ನಮ್ಮ ಪಟ್ಟದಕಲ್ಲಿ ಇವೆ. ಸಾಕಷ್ಟು ಶಿವನ ದೇವಾಲಯಗಳು ಇವೆ. ಹಾಗೆ ನಂದಿ ವಿಗ್ರಹ ತೋರಿಸಿದ್ನಲ್ಲ ಫಸ್ಟಿಗೆ, ಸೊ ಅದು ತುಂಬ ಸುಂದರವಾಗಿದೆ. ಪುರಾತನ ಕಾಲದ ವಿಗ್ರಹ, ಚಾಲುಕ್ಯರ ಕಾಲದಲ್ಲಿ ಅತಿ ಸುಂದರವಾದ ಕೆತ್ತನೆಗಳು ಇಲ್ಲಿ ನೋಡ್ಬೋದು ನೀವು. ಸಾಕಷ್ಟು ಪ್ರವಾಸಿಗರು, ಇವಾಗ ಡಿಸೆಂಬರ್ ಮಂತ್ ಅಲ್ವಾ, ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಬಂದು ಎಲ್ಲ ದೇವರ ದರ್ಶನ ಮಾಡ್ತಾರೆ. ಹಾಗೆ ಅಲ್ಲಿನ ಒಂದು ಕಲಾಕೃತಿಗಳಾಗಿರ್ಬೋದು, ದೇವಸ್ಥಾನದ ಕೆತ್ತನೆಗಳಾಗಿರ್ಬೋದು, ಗೋಪುರದ ಕೆತ್ತನೆಗಳಾಗಿರ್ಬೋದು, ಆಗಿನ ಕಾಲದ ಚಾಲುಕ್ಯರ ಕಾಲದಲ್ಲಿ ಯಾವ ರೀತಿ ಒಂದು ದೇವಸ್ಥಾನಗಳು ನಿರ್ಮಾಣವಾಗಿವೆ ಅಂತ ಅವರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಲ್ಲಿ ಬಂದುಬಿಟ್ರೆ ಎಲ್ಲ ರೀತಿಯ ಒಂದು ನಿಮಗೆ ಡೌಟ್ಸು ಕ್ಲಿಯರ್ ಆಗುತ್ತೆ. ಇಲ್ಲಿ ಬೇಕಂದರೆ ನಿಮಗೆ ಗೈಡ್ ಮಾಡೋಕ್ಕಿಲ್ಲ, ಗೈಡೆನ್ಸ್ ಇರುತ್ತಾರೆ. ಸೊ ಅವ್ರ ಹೆಲ್ಪ್ ನೀವು ತೊಗೋಬೋದು. ಸಾಕಷ್ಟು ದೇವಸ್ಥಾನಗಳಿವೆ. ದೇವಸ್ಥಾನದ ಮಾಹಿತಿ ಸಂಪೂರ್ಣವನ್ನು ನಿಮಗೆ ಕೊಡ್ತಾರೆ. ಇಲ್ಲಿ ಮೇನ್ ಅಂತಂದರೆ ವಿರೂಪಾಕ್ಷ ದೇವಾಲಯ ಹಾಗೂ ಬಸವಣ್ಣ ದೇವಾಲಯ ಮೇನ್ ಇಲ್ಲಿರೋದು. ಆ ಕಡೆ ಏನಿದೆಯಲ್ಲ, ಸೊ ಅಲ್ಲಿ ಸಾಕಷ್ಟು ಗಳಗನಾಥ ದೇವಾಲಯ, ಹೀಗೆ ಪಂಪಾಪತಿ ವಿಶೇಷ ದೇವಾಲಯಗಳಿವೆ. ಇಲ್ಲಿ ಬಂದರೆ ನೀವು ಒಂದ್ಸರಿ ನೀವು ನಮ್ಮ ಪಟ್ಟದಕಲ್ಲಿಗೆ ಬಂದು ವಿಸಿಟ್ ಮಾಡಿ ಎಲ್ಲ ಒಂದು ದೇವರ ಒಂದು ದರ್ಶನ ಮಾಡಿ ಇಲ್ಲಿಯ ಒಂದು ಪ್ರತೀತಿಯನ್ನು ತಿಳ್ಕೊಂಡ್ರೆ ಇನ್ನೂ ಒಳ್ಳೆಯದಿರುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.